ಹಾಯ್ ಫ್ರೆಂಡ್ಸ್, ಶುಭೋದಯ. ಸುಧಾ ಆರಾಧೇನ್ ಕನ್ನಡ ಚಾನಲ್ಗೆ ಸ್ವಾಗತ. ಅಂಗಡಿಯಿಂದ ಕಬ್ಬಿಣ ಬಾಂಡ್ಲಿ ದೋಸೆ ತಾವ ತಂದಿದ್ದೀನಿ. ಅವ್ರು ಹೇಳಿದ್ದಾರೆ 3-4 ಸರಿ ನೀಟಾಗಿ ಚೆನ್ನಾಗಿ ತೊಳಿರಿ ಅಂತ ಹೇಳಿದ್ದಾರೆ. ತೊಳಿತಾ ಇದ್ದೀನಿ. ನಾನ್ ಸ್ಟಿಕ್ ಯಾವ್ದನ್ನೂ ಉಪಯೋಗಿಸ್ಬಾರ್ದು ಅಂತಾರೆ. ಕಬ್ಬಿಣದೇ ಒಳ್ಳೇದು, ಮಣ್ಣದು ಒಳ್ಳೇದು ಅಂತಾರೆ. ಆದರೂ ಅದು ಬಿಸಿ ಆಯ್ತಾ ನಾನ್ ಸ್ಟಿಕ್ಗಳು ಆಹಾರದಲ್ಲಿ ನಮ್ಮ ಶರೀರಕ್ಕೆ ಸೇರುತ್ತೆ. ಅದರಿಂದ ಸ್ವಲ್ಪ ನಿಧಾನವಾಗಿ ಅದನ್ನೆಲ್ಲ ಕಡಿಮೆ ಮಾಡಿ ಕಬ್ಬಿಣ ಮಣ್ಣು ಪಾತ್ರೆಗಳನ್ನೇ ಯೂಸ್ ಮಾಡಬೇಕು. ಸ್ವಲ್ಪ ಚೇಂಜ್ ಮಾಡೋಣ. ಅಂಗಡಿಯವ್ರು ಹೇಳಿದ್ದಾರೆ ಕಬ್ಬಿಣ ಬಾಣಲಿ ಮಣ್ಣು ಹಿಡಿಯುತ್ತೆ, ತುಂಬ ನೀರು ಹಾಕಿ ಮರಳಿಸ್ಬೇಕು. ನೀರು ಚೆಲ್ಬಿಟ್ಟು ಸ್ವಲ್ಪ ಆಯಿಲ್ ಹೆಚ್ಚಿಡಿ ಅಂತ ಹೇಳಿದ್ರೆ ಅದಕ್ಕೆ ನಾನು ನೀರು ಹಾಕಿ ಮರಳಕ್ಕೆ ಇಟ್ಟಿದ್ದೀನಿ. ಇವಾಗ ಹೊಸ ಕಲ್ಲಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ಫಸ್ಟ್ ದೋಸೆ ಹಾಕ್ತಾ ಇದ್ದೀನಿ. ಮೊದಲನೇ ದೋಸೆ ಕಿತ್ತೋಗಿದೆ. 3-4 ದೋಸೆ ಕಿತ್ತೋಯ್ತು. ಇದು 4ನೇ ದೋಸೆ ಬಂದಿದೆ. ಒಂದ್ 2-3 ಸಾರಿ ದೋಸೆ ಹಾಕುವಾಗ ಇದೇ ರೀತಿನೇ ಕಿತ್ತೋಯ್ತೆ, ಆಮೇಲೆ ಸರಿ ಹೋಗುತ್ತೆ. ಈಗ 3ನೇ ದೋಸೆ ಕಿತ್ತೋಗಿ ಇದು 4ನೇದು. ಕಬ್ಬಿಣ ಕಲ್ಲರಿಂದ ದೋಸೆ ಆದ್ಮೇಲೆ ನೀರಾಗಿ ತೊಳಿಬಾರ್ದು, ಬಟ್ಟೆಲಿ ಒರೆಸಿ ಹಾಗೆ ಇಡಬೇಕು, ಮತ್ತೆ ಉಪಯೋಗಿಸ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.